ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಒಂದು ಮೆಸೇಜ್, ಒಂದು ಸುಂದರ ಮುಖದ ನಕಲಿ ಪ್ರೊಫೈಲ್, ಅದರ ಹಿಂದೆ ಅಡಗಿರುವ ಕ್ರೂರ ಆಲೋಚನೆ, ರಾಜಕಾರಣಿಗಳು, ಉನ್ನತ ಅಧಿಕಾರಿಗಳು ಮತ್ತು ದೇಶದ ಭದ್ರತಾ ಸಿಬ್ಬಂದಿಯನ್ನೇ ಗುರಿಯಾಗಿಸಿಕೊಂಡು ಹೆಣೆದಿದ್ದ ಆ ಪ್ರೇಮದ ಬಲೆ ಕೊನೆಗೂ ಬಯಲಾಗಿದೆ. ಯುದ್ಧದ ಶೈಲಿ ಈಗ ಬದಲಾಗಿದೆ. ಕೇವಲ ಗಡಿಯಲ್ಲಿ ಬಂದೂಕಿನ ಮೂಲಕ ಮಾಡೋದು ಮಾತ್ರ ಯುದ್ಧವಲ್ಲ. ಡಿಜಿಟಲ್ ಜಗತ್ನಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಸದ್ದಿಲ್ಲದೆ ದೇಶದ ರಹಸ್ಯಗಳನ್ನು ಕದಿಯೋದು ಇಂದಿನ ಹೊಸ ಮಾದರಿಯ ಭಯೋತ್ಪಾದನೆ. ಪಶ್ಚಿಮ ಬಂಗಾಳದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಪೊಲೀಸರು ಇತ್ತೀಚೆಗೆ ನಡೆಸಿದ ಮಿಂಚಿನ ಕಾರ್ಯಾಚರಣೆಯಲ್ಲಿ ಬೃಹತ್ ಉಗ್ರ ಸಂಚೊಂದು ಬಯಲಾಗಿದೆ. ಪಾಕಿಸ್ತಾನದ ISI ಬೆಂಬಲಿತ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಶಂಕಿತ ಏಜೆಂಟ್ ಹಾಗೂ ಆತನ ಪ್ರಿಯತಮೆ ಈಗ ಪೊಲೀಸರ ವಶದಲ್ಲಿದ್ದಾರೆ. ಅಷ್ಟಕ್ಕೂ ಇವರ ನಿಜವಾದ ಸ್ಕೆಚ್ ಏನಿತ್ತು? ವಿಐಪಿಗಳ ಮೇಲೆ ಗೂಢಾಚಾರಿಕೆ ನಡೆಸಲು ಇವರು ಹನಿ ಟ್ರ್ಯಾಪ್ ತಂತ್ರವನ್ನ ಹೇಗೆ ಬಳಸ್ತಾ ಇದ್ರು? ಬನ್ನಿ, ಇಡೀ ಪ್ರಕರಣದ ಪ್ರತಿಯೊಂದು ರೋಚಕ ವಿವರವನ್ನ ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಬಾಂಬ್, ಬಂದೂಕಿಗಿಂತಲೂ ಅಪಾಯಕಾರಿಯಾದ ಹನಿ ಟ್ರ್ಯಾಪ್ ಶಸ್ತ್ರವನ್ನ ಹಿಡಿದು ದೇಶದ ಆಂತರಿಕ ಭದ್ರತೆಗೆ ಕನ್ನ ಹಾಕಲು ಯತ್ನಿಸ್ತಾ ಇದ್ದ ಆ ಮಾಸ್ಟರ್ ಮೈಂಡ್ ಯಾರು? ಪಶ್ಚಿಮ ಬಂಗಾಳದಿಂದ ಜಾರ್ಖಂಡ್ನವರೆಗೆ ಹರಡಿದ್ದ ಈ ಭಯಾನಕ ಉಗ್ರ ಜಾಲ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದು ಹೇಗೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕತೆ ಶುರುವಾಗೋದು ಪಶ್ಚಿಮ ಬಂಗಾಳದ ಪೂರ್ವ ಬರ್ಧಮಾನ್ ಜಿಲ್ಲೆಯ ಬರ್ಧಮಾನ್ ನಗರದಿಂದ. ಅಲ್ಲಿನ ಜನನಿಬಿಡ ಪ್ರದೇಶದ ಅಪಾರ್ಟ್ಮೆಂಟ್ ಒಂದರಲ್ಲಿ ಒಬ್ಬ ವ್ಯಕ್ತಿ ಸಾಮಾನ್ಯ ಬಾಡಿಗೆದಾರನಂತೆ ವಾಸವಾಗಿದ್ದ. ಬಾಹ್ಯ ಪ್ರಪಂಚಕ್ಕೆ ಆತ ತೀರಾ ಸಾಮಾನ್ಯ ಮನುಷ್ಯನಂತೆ ನಟಿಸ್ತಾ ಇದ್ದ. ಆದರೆ ಆ ಮುಗ್ಧ ಮುಖವಾಡದ ಹಿಂದೆ ಅಡಗಿದ್ದು ಆತಂಕಕಾರಿ ಕ್ರೂರ ಸತ್ಯ. ಆತನ ಹೆಸರು ಮೊಹಮ್ಮದ್ ಹಮಿ ಮೊಂಡಲ್. ಹಮಿ ಮೊಂಡಲ್ ಮೂಲತಃ ಪೂರ್ವ ಬರ್ಧಮಾನ್ನ ಮೊಂಟೇಶ್ವರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ದೀರ್ಘನಗರ ಗ್ರಾಮದವನು. ಆತನ ತಂದೆ ಮುಕಿನುದ್ದೀನ್ 1998ರಿಂದಲೇ ಕೆಲಸದ ನಿಮಿತ್ತ ಔರಾದ ಪಿಲ್ಕೋನಾದಲ್ಲಿ ವಾಸವಿದ್ರು. ಇತ್ತೀಚೆಗಷ್ಟೇ ಹಮಿ ತನ್ನ ಕುಟುಂಬದೊಂದಿಗೆ ಬರ್ಧಮಾನ್ ನಗರದ ಬಾಡಿಗೆ ಮನೆಗೆ ಶಿಫ್ಟ್ ಆಗಿದ್ದ. ಮೇಲ್ನೋಟಕ್ಕೆ ಶಾಂತವಾಗಿದ್ದ ಈ ಮನೆಯೇ ಉಗ್ರ ಚಟುವಟಿಕೆಗಳ ಡಿಜಿಟಲ್ ಕಂಟ್ರೋಲ್ ರೂಮ್ ಆಗಿ ಬದಲಾಗಿತ್ತು. ಅಲ್ಲಿ ಕುಳಿತೆ ಆತ ISI ಬೆಂಬಲಿತ ಜೈಷ್ ಎ ಮೊಹಮ್ಮದ್ ಜಾಲವನ್ನ ಆನ್ಲೈನ್ ಮತ್ತು ಆಫ್ಲೈನ್ಗಳ ಮೂಲಕ ವಿಸ್ತರಿಸ್ತಾ ಇದ್ದ. ಸ್ಥಳೀಯ ಯುವಕರನ್ನ ಸೆಳೆದು ಹೊಸ ಏಜೆಂಟ್ಗಳನ್ನು ನೇಮಕ ಮಾಡಿಕೊಳ್ಳುವುದು, ಡಿಜಿಟಲ್ ಗ್ರೌಂಡ್ ವರ್ಕ್ ಮಾಡೋದು ಮತ್ತು ರಾಜಕಾರಣಿಗಳ ಮೊಬೈಲ್ ಕರೆಗಳ ಮಾಹಿತಿ ಹಾಗೂ ಪರ್ಸನಲ್ ಡೇಟಾವನ್ನ ಕದಿಯೋದು ಈತನ ಮುಖ್ಯ ಕೆಲಸವಾಗಿತ್ತು. ಇದೆಲ್ಲವೂ ಸದ್ದಿಲ್ಲದೆ ನಡೀತಾ ಇತ್ತು. ಆದರೆ ಈ ಸೈಲೆಂಟ್ ಕಾರ್ಯಾಚರಣೆಯ ಸುಳಿವು ಗುಪ್ತಚರ ಇಲಾಖೆಗೆ ಸಿಕ್ಕಿಬಿಡುತ್ತೆ. ಖಚಿತ ಮಾಹಿತಿ ಸಿಗ್ತಾ ಇದ್ದಂತೆ ಪಶ್ಚಿಮ ಬಂಗಾಳದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಕಾರ್ಯಾಚರಣೆಗೆ ಇಳಿಯುತ್ತೆ. ಗುಪ್ತಚರ ಇಲಾಖೆಯ ಪಕ್ಕಾ ಮಾಹಿತಿಯ ಆಧಾರದ ಮೇಲೆ ಬರ್ಧಮಾನ್ನ ಆ ಅಪಾರ್ಟ್ಮೆಂಟ್ ಮೇಲೆ STF ಪೊಲೀಸರು ದಿಢೀರ್ ದಾಳಿ ನಡೆಸ್ತಾರೆ. ಅಲ್ಲಿ ಹಮಿ ಮೊಂಡಲ್ನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಯಿತು. ಆತನನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ STF ಹೆಚ್ಚಿನ ತನಿಖೆಗಾಗಿ 14 ದಿನಗಳ ಪೊಲೀಸ್ ಕಸ್ಟಡಿಗೆ ಪಡೆಯುತ್ತೆ. ನಂತರ ಆತನನ್ನ ಕೋಲ್ಕತ್ತಾಗೆ ಕರೆದೊಯ್ದು ಸುದೀರ್ಘ ವಿಚಾರಣೆ ನಡೆಸಲಾಯಿತು. ವಿಚಾರಣೆ ವೇಳೆ ಆತನ ಮೊಬೈಲ್ ಫೋನ್, ಎನ್ಕ್ರಿಪ್ಟೆಡ್ ಆ್ಯಪ್ಗಳು ಮತ್ತು ವಾಟ್ಸಾಪ್ ಚಾಟ್ಗಳನ್ನು ಫೊರೆನ್ಸಿಕ್ ತಜ್ಞರ ನೆರವಿನಿಂದ ಪರಿಶೀಲನೆ ನಡೆಸಿದಾಗ ಅಧಿಕಾರಿಗಳಿಗೆ ತಲೆ ತಿರುಗುವಂತಹ ಶಾಕ್ ಆದಿತ್ತು. ಹಮಿ ಮೊಂಡಲ್ನ ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಖಾತೆಗಳಲ್ಲಿ ಜಾರ್ಖಂಡ್ನ ಸಾಹಿಬ್ಗಂಜ್ ಜಿಲ್ಲೆಯ ಬರ್ವಾಹ ನಿವಾಸಿಯಾದ ಅರ್ಪಿತಾ ಸರ್ಕಾರ್ ಎಂಬ ಯುವತಿಯ ಜೊತೆ ಸತತ ಸಂಪರ್ಕವಿರೋದು ಪತ್ತೆಯಾಗುತ್ತೆ. ಇಬ್ಬರ ನಡುವೆ ಅನುಮಾನಾಸ್ಪದ ಕೋಡ್ ವರ್ಡ್ ಸಂಭಾಷಣೆಗಳು ನಡೀತಾ ಇದ್ವು. ತನಿಖೆಯಲ್ಲಿ ಬಯಲಾದ ಸತ್ಯ ಏನಂದ್ರೆ, ಈ ಅರ್ಪಿತಾ ಸರ್ಕಾರ್ ಬೇರ್ಯಾರೂ ಅಲ್ಲ, ಹಮಿ ಮೊಂಡಲ್ನ ಅತ್ಯಂತ ನಿಕಟವರ್ತಿ ಹಾಗೂ ಆತನ ಪ್ರಿಯತಮೆ. ವಿಷಯ ತಿಳಿತಾ ಇದ್ದಂತೆ ಹೈ ಅಲರ್ಟ್ ಆದ ಬಂಗಾಳ STF ತಂಡ ಶುಕ್ರವಾರ ತಡರಾತ್ರಿ ಜಾರ್ಖಂಡ್ಗೆ ಧಾವಿಸಿ ಸ್ಥಳೀಯ ಪೊಲೀಸರ ಸಹಕಾರದೊಂದಿಗೆ ಅರ್ಪಿತಾಳನ್ನ ಬಂಧಿಸಿತು. ನಂತರ ಆಕೆಯನ್ನ ಹಾಗೂ ಬರ್ಧಮಾನ್ನನ್ನ ಕೋಲ್ಕತ್ತಾಗೆ ಕರೆತಂದು ವಿಚಾರಣೆಗೊಳಪಡಿಸಲಾಯಿತು. ಅಷ್ಟಕ್ಕೂ ಈ ಅರ್ಪಿತಾಳ ಅಸಲಿ ಪಾತ್ರವೇನು ಗೊತ್ತಾ? ಹಮಿ ಮೊಂಡಲ್ ಈ ಅರ್ಪಿತಾಳನ್ನ ಮುಂಚೂಣಿಯಲ್ಲಿಟ್ಕೊಂಡು ಹನಿ ಟ್ರ್ಯಾಪ್ ಜಾಲವನ್ನ ನಡೆಸ್ತಾ ಇದ್ದ. ಸ್ನೇಹಿತರೆ, ಇಲ್ಲಿ ಸಿಗುವ ಟ್ವಿಸ್ಟ್ ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ಅರ್ಪಿತಾ ಸರ್ಕಾರ್ ಸಾಮಾಜಿಕ ಜಾಲತಾಣಗಳಲ್ಲಿ ನಕಲಿ ಪ್ರೊಫೈಲ್ಗಳನ್ನು ಸೃಷ್ಟಿಸ್ತಾ ಇದ್ಲು. ತನ್ನ ಸೌಂದರ್ಯ, ಮೋಡಿ ಮಾಡುವ ಮಾತುಗಳು ಮತ್ತು ನಕಲಿ ಪರಿಚಯದ ಮೂಲಕ ಪಶ್ಚಿಮ ಬಂಗಾಳದ ಪ್ರಭಾವಿ ರಾಜಕೀಯ ನಾಯಕರನ್ನ,
ವಿಐಪಿಗಳನ್ನು ಹಾಗೂ IAS IPS ಅಧಿಕಾರಿಗಳನ್ನು ಸಂಪರ್ಕ ಮಾಡ್ತಾ ಇದ್ಲು. ಆಕೆಯ ಕೆಲಸ ಏನಂದ್ರೆ ಪ್ರಭಾವಿ ವ್ಯಕ್ತಿಗಳನ್ನ ತನ್ನ ಬಲೆಗೆ ಬೀಳಿಸೋದು, ಅವರ ತೀರಾ ವೈಯಕ್ತಿಕ ರಾಜಕೀಯ ರಹಸ್ಯಗಳು ಹಾಗೂ ಸೂಕ್ಷ್ಮ ಸಂಚಾರ ಮಾಹಿತಿಗಳನ್ನ ಕದಿಯೋದು, ರಾಜಕಾರಣಿಗಳ ಖಾಸಗಿ ವಿಡಿಯೋ ಅಥವಾ ಡೇಟಾಗಳನ್ನು ಸಂಗ್ರಹಿಸಿ ಮುಂದಿನ ದಿನಗಳಲ್ಲಿ ಅವರನ್ನ ಬ್ಲ್ಯಾಕ್ ಮೇಲ್ ಮಾಡೋದು ಅಥವಾ ದೇಶದ ವಿರುದ್ಧ ದೊಡ್ಡ ಮಟ್ಟದ ದಾಳಿಗೆ ಬಳಸಿಕೊಳ್ಳೋದು. ಈ ತನಿಖೆಯಲ್ಲಿ ಹೊರಬಿದ್ದ ಮತ್ತೊಂದು ಅತ್ಯಂತ ಆಘಾತಕಾರಿ ಸತ್ಯ ಅಂದ್ರೆ ಶಂಕಿತ ಉಗ್ರ ಹಮಿ ಮಂಡಾಲ್ ಮತ್ತು ಈ ಜಾಲ. ಪಶ್ಚಿಮ ಬಂಗಾಳದ ಪ್ರಮುಖ ನಾಯಕರಾದ ಹಾಗೂ ಸುವೆಂದು ಅಧಿಕಾರಿಯವರ ಭದ್ರತಾ ಸಿಬ್ಬಂದಿಯ ವಿವರಗಳು ಮತ್ತು ಅವರ ಬುಲೆಟ್ ಪ್ರೂಫ್ ಕಾನ್ವೈ ಚಲಿಸುವ ರಸ್ತೆ ಮಾರ್ಗಗಳ ಮೇಲೆ ಸತತವಾಗಿ ಕಣ್ಣಿಟ್ಟು GPS ಲೊಕೇಶನ್ ಟ್ರ್ಯಾಕ್ ಮಾಡ್ತಾ ಇದ್ದ. ಈ ಸುದ್ದಿ ಹೊರಬಿದ್ದ ತಕ್ಷಣವೇ ಬಂಗಾಳ ರಾಜಕೀಯ ಮತ್ತು ರಾಷ್ಟ್ರೀಯ ಭದ್ರತಾ ವಲಯದಲ್ಲಿ ಬೃಹತ್ ಬಿರುಗಾಳಿಯೇ ಎದ್ದಿದೆ. ಸ್ವತಃ ಸುವೇಂದು ಅಧಿಕಾರಿಯವರು ಪ್ರತಿಕ್ರಿಯಿಸಿ, ಇದೊಂದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಅತ್ಯಂತ ಸೂಕ್ಷ್ಮ ವಿಚಾರ. ಪೊಲೀಸರು ಮತ್ತು STF ಆಳವಾದ ತನಿಖೆ ನಡೆಸುತ್ತಿದ್ದಾರೆ. ಆರೋಪಿಗಳಿಗೆ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಸಂಘಟನೆಗಳು ಹಾಗೂ ಪಾಕಿಸ್ತಾನದ ಕುಖ್ಯಾತ ISI ಜೊತೆ ನೇರ ಲಿಂಕ್ ಇರುವ ಶಂಕೆ ಇದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಈಗ ಪ್ರಶ್ನೆ ಬರೋದು, ಇವರು ಬಾಂಬ್ ದಾಳಿ ಮಾಡುವ ಬದಲು ಈ ಹನಿ ಟ್ರ್ಯಾಪ್ ತಂತ್ರವನ್ನ ಯಾಕೆ ಆಯ್ದುಕೊಂಡ್ರು? ಆಧುನಿಕ ಯುದ್ಧದ ಸ್ವರೂಪ ಬದಲಾಗಿದೆ. ಇವತ್ತು ಶತ್ರು ದೇಶಗಳು ಅಥವಾ ಉಗ್ರ ಸಂಘಟನೆಗಳು ಕೇವಲ RDX ಅಥವಾ ಬಂದೂಕುಗಳನ್ನು ಬಳಸ್ತಾ ಇಲ್ಲ. ಡಿಜಿಟಲ್ ಗೂಢಾಚಾರಿಕೆ, ಸೈಬರ್ ಬೆದರಿಕೆ ಮತ್ತು ಹನಿ ಟ್ರ್ಯಾಪ್ಗಳು ಅತ್ಯಂತ ಕಮ್ಮಿ ವೆಚ್ಚದ ಆದರೆ ಅತಿ ಹೆಚ್ಚು ಹಾನಿ ಮಾಡುವ ಶಸ್ತ್ರಗಳಾಗಿವೆ. ಒಂದು ರಾಜ್ಯದ ಅಥವಾ ದೇಶದ ಪ್ರಮುಖ ನಾಯಕರ ಖಾಸಗಿ ವಿಡಿಯೋ ಅಥವಾ ರಹಸ್ಯ ದಾಖಲೆಗಳು ಉಗ್ರರ ಕೈಗೆ ಸಿಕ್ಕರೆ ಅವರು ನಾಯಕರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಸರ್ಕಾರದ ನೀತಿಗಳನ್ನು ನಿಯಂತ್ರಿಸಬಹುದು ಅಥವಾ ಸಮಾಜದಲ್ಲಿ ಆಂತರಿಕ ಸಂಘರ್ಷ ಸೃಷ್ಟಿಸಬಹುದು. ಹಿಂದೆ ಉಗ್ರರು ಅಡಗಿ ಕುಳಿತು ದಾಳಿ ನಡೆಸ್ತಾ ಇದ್ರು, ಆದರೆ ಈಗ ಡಿಜಿಟಲ್ ಮಾಧ್ಯಮಗಳ ಮೂಲಕ ಯುವಕರನ್ನ ಬಲೆಗೆ ಬೀಳಿಸಿ ಸೈಬರ್ ಏಜೆಂಟ್ಗಳನ್ನಾಗಿ ಪರಿವರ್ತಿಸುತ್ತಿದ್ದಾರೆ. ಪಶ್ಚಿಮ ಬಂಗಾಳದ STF ಸೂಕ್ತ ಸಮಯಕ್ಕೆ ಸರಿಯಾಗಿ ಕಾರ್ಯಪ್ರವೃತ್ತರಾಗಿ ಈ ಡಿಜಿಟಲ್ ಜಾಲವನ್ನು ಭೇದಿಸಿದ್ರಿಂದ ಬೃಹತ್ ಅನಾಹುತವೊಂದು ತಪ್ಪಿದಂತಾಗಿದೆ. ಆದರೆ ಇಲ್ಲಿಗೆ ಮುಗೀತಾ? ಖಂಡಿತ ಇಲ್ಲ. ಈಗ ಬಂಧಿತರಾಗಿರುವ ಹಾಮಿ ಮಂಡಾಲ್ ಮತ್ತು ಅರ್ಪಿತಾ ಸರ್ಕಾರ್ ಕೇವಲ ಒಂದು ಕೊಂಡಿ ಮಾತ್ರವಾಗಿರಬಹುದು. ಇವರ ಹಿಂದಿರುವ ಅಂತಾರಾಷ್ಟ್ರೀಯ ಹ್ಯಾಂಡ್ಲರ್ಗಳು ಯಾರು? ಕ್ಲೌಡ್ ಸ್ಟೋರೇಜ್ ಮತ್ತು ಡಿಲೀಟ್ ಆದ ಮೊಬೈಲ್ ಡೇಟಾಗಳನ್ನು ಮರುಪಡೆಯುವ ಪ್ರಕ್ರಿಯೆ ನಡೀತಾ ಇದೆ. ಇನ್ನು ತನಿಖಾಧಿಕಾರಿಗಳು ಹಾಮಿ ಮಂಡಲ್ನ ಕುಟುಂಬದ ಹಿನ್ನೆಲೆಯನ್ನ ಕೆದಕಿದಾಗ ಕೆಲವು ಮೂಲತಃ ವಿವರಗಳು ಲಭ್ಯವಾಗಿದೆ. ನಾವು ಮೊದಲೇ ಹೇಳಿದಂತೆ ಸ್ಥಳೀಯ ಯುವಕರನ್ನ ಸೆಳೆದು ಹೊಸ ಏಜೆಂಟ್ಗಳನ್ನು ನೇಮಿಸಿಕೊಳ್ಳಲು ಮತ್ತು ರಾಜಕಾರಣಿಗಳ ಮೊಬೈಲ್ ಕರೆಗಳ ಮಾಹಿತಿ ಹಾಗೂ ಪರ್ಸನಲ್ ಡೇಟಾವನ್ನ ಕದಿಯೋದು ಈತನ ಮುಖ್ಯ ಜವಾಬ್ದಾರಿಯಾಗಿತ್ತು. ಅದರಲ್ಲೂ ಈತ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು ಪಶ್ಚಿಮ ಬಂಗಾಳದ ಈಗಿನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಅವರೆಲ್ಲಿಗೆ ಹೋಗ್ತಾರೆ, ಅವರ ಸೆಕ್ಯೂರಿಟಿ ಹೇಗಿದೆ, ಎಲ್ಲವನ್ನ ಕೂಡ ಆತ ಪಿನ್ ಟು ಪಿನ್ ನೋಟ್ ಮಾಡಿಕೊಳ್ತಾ ಇದ್ದ. ಅದಕ್ಕಾಗಿ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದ. ಇದೇ ಕಾರಣಕ್ಕಾಗಿ ಈ ಪ್ರಕರಣ ದೊಡ್ಡ ಮಟ್ಟದ ಹೈಪ್ ಕ್ರಿಯೇಟ್ ಮಾಡಿದೆ. ನಾಳೆಯ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಮೇಲೆ ಮತ್ತು ವಿಐಪಿಗಳ ಭದ್ರತಾ ಪ್ರೋಟೋಕಾಲ್ ಮೇಲೆ ಕೇಂದ್ರ ಹಾಗೂ ರಾಜ್ಯ ಭದ್ರತಾ ಸಂಸ್ಥೆಗಳು ಇನ್ನು ಹೆಚ್ಚಿನ ಕಟ್ಟುನಿಟ್ಟಿನ ಕಣ್ಣಿಡಬೇಕಾಗುತ್ತೆ. ಸ್ನೇಹಿತರೆ, ಈ ಘಟನೆ ನಮಗೆಲ್ಲರಿಗೂ ನೀಡುವ ದೊಡ್ಡ ಎಚ್ಚರಿಕೆ ಏನಂದ್ರೆ, ಅಪಾಯ ಕೇವಲ ಗಡಿಯಲ್ಲಿ ಮಾತ್ರವಿಲ್ಲ, ನಮ್ಮ ಕೈಯಲ್ಲಿರುವ ಮೊಬೈಲ್ ಫೋನ್ನಲ್ಲೂ ಇದೆ. ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ಗಳಲ್ಲಿ ಬರುವ ಪ್ರತಿಯೊಂದು ಅಪರಿಚಿತ ಮೆಸೇಜ್ ಅಥವಾ ಪ್ರೊಫೈಲ್ ಹಿಂದೆಯೂ ಒಂದು ಸಂಚು ಅಡಗಿರಬಹುದು. ಪ್ರತಿಯೊಬ್ಬ ನಾಗರಿಕನು ವಿಐಪಿಗಳಿಂದ ಹಿಡಿದು ಸಾಮಾನ್ಯ ಯುವಕರವರೆಗೆ ಡಿಜಿಟಲ್ ಜಗತ್ನಲ್ಲಿ ಎಚ್ಚರಿಕೆಯಿಂದ ಇರೋದು ಇಂದಿನ ಅಗತ್ಯವಾಗಿದೆ. ನಮ್ಮ ಜಾಗರೂಕತೆಯೇ ನಮ್ಮ ದೇಶದ ಅತಿ ದೊಡ್ಡ ಭದ್ರತೆ. ಸ್ನೇಹಿತರೆ, ಉಗ್ರರ ಈ ಅಪಾಯಕಾರಿ ಹನಿ ಟ್ರ್ಯಾಪ್ ಮತ್ತು ಸೈಬರ್ ಗೂಢಾಚಾರಿಕೆ ಜಾಲದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.